ಶೈಕ್ಷಣಿಕ ಮನೋವಿಜ್ಞಾನದ 11ನೇ ಮಾದರಿ ಪ್ರಶ್ನೆ ಪತ್ರಿಕೆ ಶ್ರೇಣಿಗೆ ನಿಮಗೆಲ್ಲ ಆತ್ಮೀಯದಂತ ಸ್ವಾಗತ. 10 ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಭಾಳ ಸಕ್ಸಸ್ಫುಲ್ ಆಗಿ ಇಲ್ಲಿವರೆಗೂ ಕಂಪ್ಲೀಟ್ ಮಾಡಿದ್ದೀವಿ. ಸೊ 11ನೇ ಮಾದರಿ ಪ್ರಶ್ನೆ ಪತ್ರಿಕೆ. ಸೊ ಈ 11ನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಸುಮಾರು 34 ಪ್ರಶ್ನೆಗಳಿದೆ. ಇಲ್ಲಿರ್ತಕ್ಕಂಥ ಅಷ್ಟು ಪ್ರಶ್ನೆಗಳು ಕೂಡ ಭಾಳ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ನಿಮಗೆ ನಾನು ಪ್ರತಿಯೊಂದನ್ನು ಓದಬೇಕಾದ್ರೆ ನಿಮಗೆಲ್ಲ ಅನಿಸುತ್ತೆ ಅದು. ಸೊ ಟೈಮನ್ನು ವೇಸ್ಟ್ ಮಾಡೋದು ಬೇಡ. ದಯಮಾಡಿ ಇವತ್ತು ಹೊಸದಾಗಿ ನೋಡ್ತಿರೋ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಎಲ್ಲ ಹಳೆಯ ಮಾಡೆಲ್ ಪೇಪರ್ಸ್ನ ನೋಡಬೇಕು ಅಂತಂದರೆ ಎಜುಕೇಷನ್ ಸೈಕಾಲಜಿ ಸಂಬಂಧಪಟ್ಟ ಹಾಗೆ ಈ ಯೂಟ್ಯೂಬ್ ವಾಹಿನಿಯ ಪ್ಲೇ ಲಿಸ್ಟನ್ನು ಚೆಕ್ ಮಾಡಿ ನಿಮಗೆಲ್ಲವೂ ಸಿಗುತ್ತೆ. ಹಾಗೆಯೇ ನಮ್ಮ ಯೂಟ್ಯೂಬ್ ವಾಹಿನಿಯ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಒಂದು ಸಲ ಓಪನ್ ಮಾಡಿ ಚೆಕ್ ಮಾಡಿ. ಅಲ್ಲಿ ನಿಮಗೆ ಬೇಕಾದಂಥ ಎಲ್ಲ ಟಿ ಮೆಟೀರಿಯಲ್ಸು, ಯೂಟ್ಯೂಬ್ ಲಿಂಕ್ಸು ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕು ಎಲ್ಲವೂ ಇದೆ. ಸಬ್ಸ್ಕ್ರೈಬ್ ಆಗಿ ಜಾಯ್ನ್ ಆಗಿ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಲೆಟ್ಸ್ ಬಿಗಿನ್ಸ್ ಫ್ರಮ್ ದ ವೆರಿ ಫಸ್ಟ್ ಕ್ವಶನ್. 34 ಸ್ಟಾರ್ಟ್ ಮಾಡೋಣ. ಸೊ 34ರಿಂದ 67 ಅಂದರೆ ಪ್ರಾಬಬ್ಲಿ ಒಂದು 30ರಿಂದ ಒಂದು 34 ಪ್ರಶ್ನೆಗಳು ಸಿಗುತ್ತೆ ನಿಮಗೆ. ಪರಿಸರದ ಜೊತೆಗೆ ಹೊಂದಿಕೊಳ್ಳುವುದು ಅಥವಾ ಪರಿಸರದಿಂದ ಕಲಿಯುವ ಯೋಗ್ಯತೆಯು ಅಂತ. ಪರಿಸರದ ಜೊತೆಗೆ ಹೊಂದಿಕೊಳ್ಳುವುದು ಅಥವಾ ಪರಿಸರದಿಂದ ಕಲಿತಕ್ಕಂಥ ಯೋಗ್ಯತೆಯು ಅದು ಏನು ಅಂತ, ಏನಾಗಿರುತ್ತೆ ಅಂತ. ಅದು ಯುಕ್ತಾಯುಕ್ತ ಪರಿಜ್ಞಾನ, ಪ್ರಬುದ್ಧತೆ, ಸೃಜನಶೀಲತೆ ಮತ್ತು ಬುದ್ಧಿಮತ್ತೆ ಅಂತಿದೆ. ಸೊ ಇಲ್ಲಿ ಬುದ್ಧಿಮತ್ತೆ ಅಂತಿದೆಯಲ್ಲ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು, ಬುದ್ಧಿಶಕ್ತಿಯು ಕೆಲವಾರು ವ್ಯಕ್ತಿಗತ ಯೋಗ್ಯತೆಗಳಿಂದ ಕೂಡಿದೆ ಎಂಬ ದೃಷ್ಟಿಕೋನವು ಅದನ್ನು ಪರಿಗಣಿಸುವುದು ಅಂತ. ಬುದ್ಧಿಶಕ್ತಿ ಅಂತಕ್ಕಂಥದ್ದು ಕೆಲವಾರು ವ್ಯಕ್ತಿಗಳ ಯೋಗ್ಯತೆಗಳಿಂದ ಕೂಡಿದೆ ಎಂಬ ದೃಷ್ಟಿಕೋನವು ಅದನ್ನು ಪರಿಗಣಿಸುವುದು ಅಂತ ಹೇಳುತ್ತೆ. ಸೊ ಯಾವುದನ್ನು? ಏಕೈಕ ಯೋಗ್ಯತೆ ಎಂದು, ಯೋಗ್ಯತೆಗಳ ಸಂಯುಕ್ತವೆಂದು, ಯೋಗ್ಯತೆಗಳ ಸಮೂಹವೆಂದು, ಯೋಗ್ಯತಾ ಗುಂಪುಗಳ ಸಂಚಯವೆಂದು ಅಂತಿದೆ ಇಲ್ಲಿ. ಸೊ 35ನೇದಕ್ಕೆ ಆಯ್ಕೆ 3 ಎಲ್ಲ ಯೋಗ್ಯತೆಗಳ ಸಮೂಹ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಶಾರೀರಿಕ ರೂಪ ಮತ್ತು ಕಾರ್ಯಗಳ ಸ್ಪಷ್ಟ ಲೈಂಗಿಕ ವಿಭಿನ್ನತೆಯು ಇದರ ಫಲವಾಗಿದೆ ಅಂತ. ಅಂದರೆ ಯಾವುದ್ರ ಫಲವಾಗಿದೆ ಅಂತ ಹೇಳಬೇಕೀಗ ನಾವು. ಉತ್ತಮ ಪೋಷಣೆ, ಶಾರೀರಿಕ ಅಭಿವೃದ್ಧಿ, ಎತ್ತರದಲ್ಲಿ ಹೆಚ್ಚಳ, ತೂಕದಲ್ಲಿ ಹೆಚ್ಚಳ ಅಂತ. ಆಯ್ಕೆ 2 ಇದೆಯಲ್ಲ, ಶಾರೀರಿಕ ಅಭಿವೃದ್ಧಿ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ಶಾರೀರಿಕ ರೂಪ ಮತ್ತು ಕಾರ್ಯಗಳ ಸ್ಪಷ್ಟ ಲೈಂಗಿಕ ವಿಭಿನ್ನತೆಯು ಶಾರೀರಿಕ ಅಭಿವೃದ್ಧಿಯ ಫಲವಾಗಿದೆ. ಒಂದಲ್ಲ ಪ್ರಶ್ನೆಗೆ ಉತ್ತರವನ್ನು ತಿಳ್ಕೊಂಡಾದ ಮೇಲೆ ಆ ಉತ್ತರವನ್ನು ಸೇರಿಸ್ಕೊಂಡು ಒಂದ್ಸಲ ಪ್ರಶ್ನೆಯನ್ನು ಓದ್ಕೊಳ್ಳಿ. ಪ್ರತಿ ಮಾದರಿ ಪತ್ರಿಕೆಯಲ್ಲೂ ನಾನು ಇದನ್ನು ಹೇಳ್ತಾ ಇರ್ತೀನಿ, ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಮತ್ತೊಂದು ಪ್ರಶ್ನೆ, ಹುಡುಗರ ಸ್ವರ ದಪ್ಪ ಹಾಗೂ ಒರಟು ಆಗುವುದು ಇದರ ವಿಶಿಷ್ಟ ಲಕ್ಷಣ ಅಂತ. ಶಾರೀರಿಕ ಅಭಿವೃದ್ಧಿ, ಮಾನಸಿಕ ಅಭಿವೃದ್ಧಿ, ಶಾರೀರಿಕ ಬೆಳವಣಿಗೆ ಮತ್ತು ಮಾನಸಿಕ ಬೆಳವಣಿಗೆ ಅಂತ. ಇದಂತೂ ಭಾಳ ಈಸಿಯಾಗಿ ಎಲ್ಲ ಗೆಸ್ ಮಾಡಿಬಿಡ್ತಾರೆ. ಆಪ್ಷನ್ 1 ಇದೆಯಲ್ಲ, ಸೊ ಶಾರೀರಿಕ ಅಭಿವೃದ್ಧಿ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 38ನೇ ಪ್ರಶ್ನೆ ಬರೋಣ ಈಗ. ಶಾರೀರಿಕ ಅಭಿವೃದ್ಧಿಯ ಪ್ರಕ್ರಿಯೆಯಲ್ಲಿ ಮಗುವು ಮೊದಲು ನಿಯಂತ್ರಣ ಪಡೆಯುವುದು ಇದರ ಮೇಲೆ ಅಂತ. ಸೊ ಯಾವುದ್ರ ಮೇಲೆ ನಿಯಂತ್ರಣ ಪಡೆಯುತ್ತೆ ಅಂತ ಒಂದು ಮಗು ಫಸ್ಟು ಈ ಶಾರೀರಿಕ ಅಭಿವೃದ್ಧಿಯಲ್ಲಿ? ಶಿರ, ತೋಳುಗಳು, ಕಾಲುಗಳು, ಕೆಳಭಾಗದ ಅಂಗಾಂಗಗಳು ಅಂತ ಇದೆ ಇಲ್ಲಿ. 38ನೇದಕ್ಕೆ ಆಯ್ಕೆ 1 ಇದೆಯಲ್ಲ, ಶಿರದಿಂದ ಅಂತ. ಫಸ್ಟು ಯಾವುದರಿಂದ ನಿಯಂತ್ರಣ ಪಡುತ್ತೆ ಅಂದರೆ ಕಂಟ್ರೋಲ್ ತಗೊಳ್ಳೋದು, ಅದು ಶಿರದಿಂದ ಅಂತ. ಹೊಸ ಕೌಶಲ್ಯಗಳನ್ನು ಪಡೆಯುವ ಮೊದಲು ವಿದ್ಯಾರ್ಥಿಗಳು ಹಳೆಯ ಕೌಶಲ್ಯಗಳ ಬಳಕೆಯಲ್ಲಿ ಪಳಗಬೇಕು ಅಂತ. ಸೊ ಅದನ್ನು ನಾವೇನಂತ ಹೇಳ್ತೀವಿ ಅಂತ, ಈಗ ಹೊಸ ಕೌಶಲ್ಯಗಳನ್ನು ಪಡ್ಕೊಳ್ಳಿಕ್ಕಿಂತ ಮುಂಚೆ ಯಾವುದೇ ವಿದ್ಯಾರ್ಥಿಗಳು ಏನು ಮಾಡಬೇಕು, ಹಳೆಯ ಸ್ಕಿಲ್ಸ್ ಏನಿದೆ ಕೌಶಲ್ಯಗಳನ್ನು ಅದನ್ನು ಬಳಕೆಯಲ್ಲಿ ಏನು ಮಾಡಬೇಕು, ಪಳಗಬೇಕು ಅಂತ. ಅದನ್ನು ಯೂಸ್ ಮಾಡೋದ್ರಲ್ಲಿ ಕಲಿಬೇಕು ಅವರು. ಅದನ್ನು ನಾವೇನಂತ ಕರಿತೀವಿ ಅಂತ, ಯೋಗ್ಯತಾಸಕ್ಯತೆ, ಅಣಿಯಾಗಿರುವಿಕೆ, ಕ್ರಿಯಾಶಾಲಿತ್ವ ಮತ್ತು ಸಂರೂಪಗ್ರಹಣ ಅಂತ. 39ನೇದಕ್ಕೆ ಆಯ್ಕೆ 2 ಇದೆಯಲ್ಲ, ಅಣಿಯಾಗಿರುವಿಕೆ ಅಂತ, ಅದು ಸರಿ ಉತ್ತರ ಆಗುತ್ತೆ. ಮಕ್ಕಳಲ್ಲಿ ಅಭಿವೃದ್ಧಿಯು ಒಂದು ಸಾಮಾನ್ಯ ಪ್ರಕಾರದಲ್ಲಿ ಮುಂದುವರಿಯುತ್ತದೆ ಅಂತ. ಈ ಅಭಿವೃದ್ಧಿಯಲ್ಲಿ ಮಕ್ಕಳಲ್ಲಿ ಅಭಿವೃದ್ಧಿಯು ಒಂದು ಸಾಮಾನ್ಯ ಪ್ರಕಾರದಲ್ಲಿ ಮುಂದುವರಿಯುತ್ತೆ. ಈ ಅಭಿವೃದ್ಧಿಯಲ್ಲಿ ಯಾವ ಅನುಕ್ರಮತೆಯೂ ಇರುವುದಿಲ್ಲ. ಪ್ರತಿ ಮಗುವಿಗೂ ತನ್ನದೇ ಆದಂಥ ಅನುಕ್ರಮತೆ ಇರುತ್ತೆ. ಸರಳತೆಯಿಂದ ಕ್ಲಿಷ್ಟತೆಯೆಡೆಗೆ ಮುನ್ನಡೆ ಇರುತ್ತದೆ, ಕ್ಲಿಷ್ಟತೆಯಿಂದ ಸರಳತೆಯೆಡೆಗೆ ಮುನ್ನಡೆ ಇರುತ್ತೆ ಅಂತ. 40ನೇದಕ್ಕೆ ಆಯ್ಕೆ 3 ಇದೆಯಲ್ಲ, ಸರಳತೆಯಿಂದ ಕ್ಲಿಷ್ಟತೆಯೆಡೆಗೆ ಮುನ್ನಡೆ ಇರುತ್ತೆ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೋಡಿ, ಯಾವುದರಲ್ಲಿ? ಮಕ್ಕಳ ಅಭಿವೃದ್ಧಿ ಅಂತಕ್ಕಂಥದ್ದು ಒಂದು ಸಾಮಾನ್ಯ ಪ್ರಕಾರದಲ್ಲಿ ಮುಂದುವರಿಯುತ್ತೆ. ಈ ಅಭಿವೃದ್ಧಿಯಲ್ಲಿ ಸರಳತೆಯಿಂದ ಕ್ಲಿಷ್ಟತೆಯೆಡೆಗೆ ಮುನ್ನಡೆ ಇರುತ್ತದೆ, ಅದು ಸರಿ ಉತ್ತರ ಆಗುತ್ತೆ. ಸೊ ಮತ್ತೊಂದು ಪ್ರಶ್ನೆ ನೋಡೋಣ. ನೋಡಿ, ನಾನು ಓದಬೇಕಾದ್ರೆ ಎಲ್ಲವೂ ಕೂಡ ಭಾಳ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದು ಅಪ್ಕಮಿಂಗ್ TET ಎಕ್ಸಾಮಿನೇಷನ್ಗೆ ಸೈಕಾಲಜಿ ಪೇಪರ್ಲಿ. ಸೊ ಬೋತ್ ಪೇಪರ್ 1 ಪೇಪರ್ 2 ಎರಡಕ್ಕೂ ಆಗುತ್ತೆ ಇದು. ಸಮಾನ ವಯಸ್ಕ ಮಕ್ಕಳು ಕಲಿಯುವ ಯೋಗ್ಯತೆ ಅಥವಾ ಸಾಧನೆಯ ಮಟ್ಟದಲ್ಲಿ ಭಿನ್ನತೆಯನ್ನು ತೋರಿಸ್ತಾರೆ ಅಂತ. ಅವರ ವಯಸ್ಸಿನ ಯೋಗ್ಯತಾ ವಿಸ್ತಾರದಲ್ಲಿ ಕನಿಷ್ಠದಿಂದ ಗರಿಷ್ಠ ಅವರ ಸಾಧನೆಯ ವಿತರಣೆಯು ನೋಡಿ ಹೆಂಗಿರುತ್ತೆ ಅಂತ. ಸಾಧನೆಯ ವಿತರಣೆಯು ಗಂಟೆಯ ಆಕಾರದ ವಕ್ರರೇಖೆ, ಇದು ಎರಡೂ ತುದಿಗಳಲ್ಲಿ ಡುಬ್ಬದ ಆಕಾರದ್ದು, ಮಧ್ಯದಲ್ಲಿ ಹೆಚ್ಚು ತುಂಬಿರುವಂಥದ್ದು, ಹೆಚ್ಚು ಕಲಿಕೆಯ ಬದಿಯಲ್ಲಿ ಡುಬ್ಬವಿರುವಂಥದ್ದು ಅಂತಿದೆ ಇಲ್ಲಿ. 41ನೇ ಪ್ರಶ್ನೆಗೆ ಆಯ್ಕೆ 1 ಇದೆಯಲ್ಲ, ಗಂಟೆಯ ಆಕಾರದ ವಕ್ರರೇಖೆ ಇದು ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಮಕ್ಕಳು ಯೋಗ್ಯತೆಯ ವಿಧಗಳಲ್ಲಿ ಇಲ್ಲವೇ ಕಲಿಕೆಯ ವಿಷಯಗಳಲ್ಲಿ ಭಿನ್ನತೆ ತೋರಿಸುತ್ತಾರೆ. ವಿವಿಧ ಯೋಗ್ಯತೆಗಳಿಗೆ ಅನುಗುಣವಾಗಿ ವರ್ಗೀಕರಣವು ಯಾವ ರೀತಿ ಇರುತ್ತೆ ಅಂತ. ವಿಭಿನ್ನತೆಯ ಪರಿಗಣನೆ, ಗುರುತಿಸುವಿಕೆ, ಉಪಯೋಗಿಸಿಕೊಳ್ಳುವಿಕೆ ಮತ್ತು ಸ್ತರೀಕರಣ ಅಂತ. 42ನೇದಕ್ಕೆ ಆಯ್ಕೆ 1 ಇದೆಯಲ್ಲ, ವಿಭಿನ್ನತೆಯ ಪರಿಗಣನೆ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು ಮತ್ತೊಂದು ಪ್ರಶ್ನೆ ನೋಡೋಣ ಏನಿದೆ ಅಂತ ಈಗ. ವ್ಯಕ್ತಿ ಅಧ್ಯಯನವು ಕಲಿಯುವವನ ಮತ್ತು ಅಥವಾ ಕಲಿಯುವವರ ಗುಂಪಿನ ದತ್ತಾಂಶಗಳಿಂದ ಆಳವಾಗಿ ಅಭ್ಯಾಸ ಮಾಡುತ್ತೆ ಅಂತ. ವ್ಯಕ್ತಿ ಅಧ್ಯಯನವು ಕಲಿಯುವವನ ಅಥವಾ ಕಲಿಯುವವರ ಗುಂಪಿನ ದತ್ತಾಂಶಗಳಿಂದ ಆಳವಾಗಿ ಅಭ್ಯಸಿಸುತ್ತದೆ. ದತ್ತಾಂಶಗಳನ್ನು ಪಡೆಯುವುದು ಯಾವುದರಿಂದ ಅಂತ? ಸಂಚಯಿತ ದಾಖಲೆಗಳಿಂದ,
ಪರಿವೀಕ್ಷಣಾ ಅಥವಾ ನೂತನ ದಾಖಲೆಗಳಿಂದ, ಒಂದಕ್ಕಿಂತ ಹೆಚ್ಚು ವಿಧಾನಗಳಿಂದ, ಪ್ರಯೋಗಗಳಿಂದ ಅಂತಿದೆ ಇಲ್ಲಿ. ಸೊ 43ನೇ ಪ್ರಶ್ನೆಗೆ ಆಪ್ಷನ್ 3 ಇದೆಯಲ್ಲ, ಒಂದಕ್ಕಿಂತ ಹೆಚ್ಚು ವಿಧಾನಗಳಿಂದ ಈ ದತ್ತಾಂಶಗಳನ್ನು ಏನು ಮಾಡ್ತೀವಿ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸಿಗ್ಮಂಡ್ ಫ್ರಾಯ್ಡ್ನ ಪ್ರಕಾರ ಅಹಂ ಎಂಬುದು ಅವನ ಅಂತ. ಅಹಂ ಎಂಬುದು ಅವನ, ಅದು ಏನು ಯಾವ ಕ್ರಿಯೆ ಅಂತ, ಅದು ಸಾಮಾಜಿಕ ಸ್ವರೂಪ, ನೈತಿಕ ಸ್ವರೂಪ, ಪ್ರಜ್ಞಾಹೀನ ಶಕ್ತಿ ಮತ್ತು ಅಸಂಸ್ಕೃತ ಸ್ವರೂಪ ಅಂತಿದೆ ಇಲ್ಲಿ. ಸೊ ಆ್ಯಸ್ ಪರ್ ಸಿಗ್ಮಂಡ್ ಫ್ರಾಯ್ಡು ಅಹಂ ಅಂತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಸಾಮಾಜಿಕ ಸ್ವರೂಪವಾಗಿರುತ್ತೆ ಅದು ಅಂತ. ಇದ್ದಂತಕ್ಕಂಥ ತತ್ವ ಒರಟು ಮಾನಸಿಕ ಬಲಗಳಿಂದಾಗಿದೆ ಅಂತ. ಈ ಒರಟು ಶಕ್ತಿಗಳು ಅಡಕವಾಗಿರುವುದು ಎಲ್ಲಿ ಅಂತ ನೋಡಿ. ಇದ್ದಂತಕ್ಕಂಥ ಒಂದು ಪ್ರಿನ್ಸಿಪಲ್ ತತ್ವ ಏನು ಹೇಳುತ್ತೆ, ಅದೊಂದು ಒರಟು ಮಾನಸಿಕ ಬಲಗಳಿಂದ ಅದು ಉಂಟಾಗುತ್ತೆ ಅಂತ. ಈ ಒರಟು ಶಕ್ತಿಗಳಲ್ಲಿ ಎಲ್ಲಿರುತ್ತೆ ಅಂತ, ಇವೆಲ್ಲ ಕೂಡ ಎಲ್ಲಿ ಅಡಕವಾಗಿರುತ್ತೆ ಅಂತ. ಅಭಿಜ್ಞೆಯಲ್ಲಿ, ಅನಭಿಜ್ಞೆಯಲ್ಲಿ, ಪೂರ್ವಾಭಿಜ್ಞೆಯಲ್ಲಿ, ಸುಪ್ತ ಅನಭಿಜ್ಞೆಯಲ್ಲಿ ಇದೆ ಇಲ್ಲಿ. 45ನೇದಕ್ಕೆ ಆಯ್ಕೆ 2 ಇದೆಯಲ್ಲ, ಅನಭಿಜ್ಞೆಯಲ್ಲಿ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ಮತ್ತೊಂದು ಪ್ರಶ್ನೆ ನೋಡೋಣ ಈಗ ಏನಿದೆ ಅಂತ. ಸೊ 46ನೇದು, ಮಾನಸಿಕ ಸ್ವಾಸ್ಥ್ಯವೆಂಬುದು ಈ ಸ್ಥಿತಿಯಾಗಿದೆ ಅಂತ. ಮಾನಸಿಕ ಸ್ವಾಸ್ಥ್ಯವೆಂಬುದು ಯಾವ ಸ್ಥಿತಿಯಾಗಿದೆ ಅಂತ ಹೇಳಬೇಕು. 4 ಆಯ್ಕೆಗಳಲ್ಲಿ ಸಾಮರಸ್ಯ ಮತ್ತು ಸೌಖ್ಯ, ಬೌದ್ಧಿಕ ಯೋಗ್ಯತಾ ಶಕ್ಯತೆ, ಮಾನಸಿಕ ಅಸೌಖ್ಯ ರಾಹಿತ್ಯ, ಸಂವೇಗಾತ್ಮಕ ಮತ್ತು ಮಾನಸಿಕ ಕ್ಷೇಮ ಅಂತ. 46ನೇದಕ್ಕೆ ಆಯ್ಕೆ 4 ಇದೆಯಲ್ಲ, ಸಂವೇಗಾತ್ಮಕ ಮತ್ತು ಮಾನಸಿಕ ಕ್ಷೇಮ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ವ್ಯಕ್ತಿಯು ತನ್ನ ಸಂಜ್ಞಾನಾತ್ಮಕ ಮತ್ತು ಸಂವೇಗಾತ್ಮಕ ಯೋಗ್ಯತೆಗಳನ್ನು ದೈನಂದಿನ ಜೀವನ ಮತ್ತು ಸಮಾಜದಲ್ಲಿ ಸರಿಯಾಗಿ ಬಳಸುತ್ತಿದ್ದರೆ ಆತನು ಹೊಂದಿರುವುದು ಅಂತ. ಸೊ ವ್ಯಕ್ತಿ ಅಂತಕ್ಕಂಥವನು ತನ್ನ ಸಂಜ್ಞಾನಾತ್ಮಕ ಮತ್ತು ಸಂವೇಗಾತ್ಮಕ ಯೋಗ್ಯತೆಯನ್ನು ತನ್ನ ದಿನನಿತ್ಯದ ಜೀವನದಲ್ಲಿ ಮತ್ತು ಸೊಸೈಟಿಯಲ್ಲಿ ಸರಿಯಾಗಿ ಬಳಸ್ತಾ ಇದ್ದರೆ ಆತನು ಹೊಂದಿರುವುದು ಮಾನಸಿಕ ಸ್ವಾಸ್ಥ್ಯ, ಶಾರೀರಿಕ ಸ್ವಾಸ್ಥ್ಯ, ಮಾನಸಿಕ ಪರಿಣಾಮಕಾರಿತ್ವ ಮತ್ತು ಶಾರೀರಿಕ ಕ್ರಿಯಾಶಾಲಿತ್ವ ಅಂತಿದೆ ಇಲ್ಲಿ. 47ನೇದಕ್ಕೆ ಆಯ್ಕೆ ಹೊಂದಿದೆಯಲ್ಲ, ಮಾನಸಿಕ ಸ್ವಾಸ್ಥ್ಯ ಹೊಂದಿದ್ದಾನೆ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಕಲಿಕೆಯ ಸಂಬಂಧೀಕರಣ ನಿಯಮಗಳನ್ನು ಅಂತ. ಸೊ ಕನೆಕ್ಷನಲಿಸ್ಟ್ ಲಾಸ್ ಆಫ್ ಲರ್ನಿಂಗ್ ಅಂತ, ಅದನ್ನು ಕನೆಕ್ಷನಲಿಸ್ಟ್ ಲಾಸ್ ಆಫ್ ಲರ್ನಿಂಗ್ ಅಂತ, ಕಲಿಕೆಯ ಸಂಬಂಧೀಕರಣ ನಿಯಮಗಳನ್ನು ಪ್ರಪ್ರಥಮ ಬಾರಿಗೆ ಯಾರು ಪ್ರತಿಪಾದನೆ ಮಾಡ್ತಾರೆ ಅಂತ. ಇವಾನ್ ಪಾವ್ಲವ್, LL ಥಾಮ್ಸನ್, JB ವಾಟ್ಸನ್, EL ಥಾಂಡೈಕ್ ಅಂತ ಇದೆ. ಸೊ 48ನೇದಕ್ಕೆ ಆಯ್ಕೆ 4 ಇದೆಯಲ್ಲ, ಕಲಿಕೆಯ ಸಂಬಂಧೀಕರಣ ನಿಯಮಗಳನ್ನು ಸೊ ಯಾರು ಪ್ರಥಮ ಬಾರಿಗೆ ಪ್ರತಿಪಾದನೆ ಮಾಡ್ತಾರೆ ಅಂದರೆ ಅದು EL ಥಾಂಡೈಕ್ ಅಂತ. ನೋಡಿ, ಈ ಪ್ರಶ್ನೆನ ಸಮ್ಟೈಮ್ಸ್ ಇಂಗ್ಲೀಷಲ್ಲೂ ಕೇಳ್ಬೋದು ನಿಮಗೆ. ಕನೆಕ್ಷನಲಿಸ್ಟ್ ಲಾಸ್ ಆಫ್ ಲರ್ನಿಂಗ್ ಅಂತ, ಇದನ್ನು ಯಾರು ಪ್ರತಿಪಾದನೆ ಮಾಡ್ತಾರೆ, ಇಲ್ಲ ನಿಮಗೆ ಏನು ಕೇಳಲ್ಲ, ಜಸ್ಟ್ ಒಂದು ಈ ಥರ ಒಂದು ಹೆಸರು ಕೊಟ್ಬಿಡ್ತಾರೆ ಮೇಲ್ಗಡೆ, ಕನೆಕ್ಷನಿಸ್ಟ್ ಲಾಸ್ ಆಫ್ ಲರ್ನಿಂಗ್ ಅಂತ ಹಂಗೆ ಕೊಟ್ಬಿಟ್ಟು 4 ಆಯ್ಕೆ ಇರುತ್ತೆ. ನೀವು ಇಮಿಡಿಯೇಟು ಈ ಒಂದು ಸ್ಟೇಟ್ಮೆಂಟನ್ನು ನೋಡಿದ್ರೆ, ಈ ಒಂದು ನಿಯಮಗಳನ್ನು, ಈ ಒಂದು ರೂಲ್ನ ನಿಯಮವನ್ನು ನೋಡಿದ್ರೆ ನೀವು EL ಥಾಂಡೈಕ್ ಅದು ಪ್ರತಿಪಾದನೆ ಮಾಡ್ತಕ್ಕಂಥ ಒಂದು ನಿಯಮ ಅಂತ ಅರ್ಥ ಮಾಡ್ಕೊಳ್ಬೇಕು ಆಯಿತಾ. ಹಾಗಾಗಿ ಆಯ್ಕೆ 4 ಸರಿಯಾದ ಉತ್ತರ ಅದು. ಸೊ 49ನೇ ಪ್ರಶ್ನೆ ಈಗ, ಶಿಶುವು ಸ್ನಾಯು ಚಲನೆಗಳನ್ನು ಕ್ರಮೇಣ ಕಲಿಯುವುದು ಹೀಗೆ ಅಂತ. ಒಂದು ಮಗು ಅಂತಕ್ಕಂಥದ್ದು ಸ್ನಾಯುವಿನ ಚಲನೆಯನ್ನು ಅದೇ ಕಲಿತೆ ಅಂತ. ಸೂಕ್ಷ್ಮ ಚಲನೆಗಳಿಂದ ಸಾಮಾನ್ಯದೆಡೆಗೆ, ಸಾಮಾನ್ಯ ಚಲನೆಗಳಿಂದ ಸೂಕ್ಷ್ಮದೆಡೆಗೆ, ಸೂಕ್ಷ್ಮ ಚಲನೆಗಳಿಂದ ಪ್ರತಿಫಲಿತ ಚಲನೆಗಳ ಕಡೆಗೆ, ಸಾಮಾನ್ಯ ಚಲನೆಗಳಿಂದ ಪ್ರತಿಫಲಿತ ಚಲನೆಯ ಕಡೆಗೆ ಅಂತಿದೆ ಇಲ್ಲಿ. 49ನೇದು ಆಯ್ಕೆ 2 ಇದೆಯಲ್ಲ, ಸಾಮಾನ್ಯ ಚಲನೆಗಳಿಂದ ಸೂಕ್ಷ್ಮದೆಡೆಗೆ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಪ್ರಾಯೋಗಿಕ ಪದ್ಧತಿಯಲ್ಲಿ ಸಂಶೋಧಕನು ಮಾಡುವ ಪ್ರಯೋಗ ವಿನ್ಯಾಸವು ಇದಕ್ಕೆ ಅನುವು ಮಾಡುತ್ತೆ ಅಂತ. ಪ್ರಾಯೋಗಿಕ ಪದ್ಧತಿಯಲ್ಲಿ ಸಂಶೋಧಕನು ಮಾಡುವ ಪ್ರಯೋಗ ವಿನ್ಯಾಸವು ಇದಕ್ಕೆ ಅನುವು ಮಾಡುತ್ತದೆ. ಪ್ರಾಕಲ್ಪನೆ ತಿರಸ್ಕರಿಸಲು, ಪ್ರಾಕಲ್ಪನೆ ಸತ್ಯಾಸತ್ಯತೆ ಪರಿಶೀಲಿಸಲು, ಪ್ರಾಕಲ್ಪನೆ ಸ್ವೀಕರಿಸಲು, ದತ್ತಾಂಶ ಆಧಾರಿತ ನಿರ್ಣಯ ಮಾಡಲು ಅಂತಿದೆ ಇಲ್ಲಿ. 50ನೇ ಪ್ರಶ್ನೆಗೆ ಆಯ್ಕೆ 2 ಇದೆಯಲ್ಲ, ಪ್ರಾಕಲ್ಪನೆ ಸತ್ಯಾಸತ್ಯತೆ ಪರಿಶೀಲನೆ ಮಾಡಲು ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. 8 ವರ್ಷ ತುಂಬಿದ ಬೇರೆ ಬೇರೆ ಮಕ್ಕಳ ಮಾನಸಿಕ ವಯಸ್ಸು ಎಷ್ಟಾಗಿರುತ್ತೆ ಅಂತ. 8 ವರ್ಷ ತುಂಬಿದ ಬೇರೆ ಬೇರೆ ಮಕ್ಕಳ ಮಾನಸಿಕ ವಯಸ್ಸು ಎಷ್ಟಾಗಿರುತ್ತೆ. ಯಾವಾಗಲೂ 8 ಯಾವಾಗಲೂ ಇಲ್ಲ, 8ಕ್ಕಿಂತ ಕಡಿಮೆ, ಸಮ ಅಥವಾ ಹೆಚ್ಚು, ಯಾವಾಗಲೂ 8ಕ್ಕಿಂತ ಕಡಿಮೆ ಅಂತಿದೆ ಇಲ್ಲಿ. 51ನೇದಕ್ಕೆ ಆಯ್ಕೆ 3 ಇದೆಯಲ್ಲ, 8ಕ್ಕಿಂತ ಕಡಿಮೆ ಮತ್ತು ಸಮ ಅಥವಾ ಹೆಚ್ಚು ಅಂತ ಏನು ಹೇಳಿದ್ದಾರೆ, ಇದು 8 ವರ್ಷ ತುಂಬಿದ ಬೇರೆ ಬೇರೆ ಮಕ್ಕಳ ಮಾನಸಿಕ ವಯಸ್ಸಾಗಿರುತ್ತೆ ಅಂತ. ಸೊ 8ಕ್ಕಿಂತ ಕಡಿಮೆ ಇರ್ಬೋದು, ಸಮ ಅಥವಾ ಹೆಚ್ಚಿರ್ಬೋದು ಅಂತ, ಅಷ್ಟೇ ಅದು. ಸೊ ನೆಕ್ಸ್ಟು ಮತ್ತೊಂದು ಪ್ರಶ್ನೆ ನೋಡೋಣ ಈಗ. ದಟ್ ಈಸ್ ಪ್ರಶ್ನೆ ಸಂಖ್ಯೆ 52. ಸಮಾನ ವಯಸ್ಸಿನ ಮಕ್ಕಳ ಗುಂಪಿನಲ್ಲಿ ಬುದ್ಧಿಮತ್ತೆಯು ಅಂತ, ಅದು ಯಾವ ರೀತಿ ಇರುತ್ತೆ ಅಂತ. ಎಲ್ಲರಲ್ಲಿ ಸಮಾನ, ಸಾಮಾನ್ಯ ವಿತರಣೆಯಲ್ಲಿರುತ್ತೆ, ವಯಸ್ಸಿಗೆ ಸಂಬಂಧವಿಲ್ಲ, ಎತ್ತರ ಮತ್ತು ತೂಕಕ್ಕೆ ಅನುಗುಣವಾಗಿರುತ್ತೆ ಅಂತ. ಸೊ 52ನೇ ಪ್ರಶ್ನೆಗೆ ಆಯ್ಕೆ 2 ಇದೆಯಲ್ಲ, ಸಾಮಾನ್ಯ ವಿತರಣೆಯಲ್ಲಿರುತ್ತದೆ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸಮಾನ ವಯಸ್ಸಿನ ಮಕ್ಕಳ ಗುಂಪಿನಲ್ಲಿ ಬುದ್ಧಿಮತ್ತೆಯು ಸಾಮಾನ್ಯ ವಿತರಣೆಯಲ್ಲಿರುತ್ತೆ, ಅದು ಆಯ್ಕೆ 2 ಇದೆಯಲ್ಲ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 53ನೇ ನೋಡೋಣ ಈಗ. ಅರೆ ಕಿವುಡು ಮಗುವು ಅದೇ ವಯಸ್ಸಿನ ಸಾಮಾನ್ಯ ಮಗುವಿಗಿಂತ ಸರಿಯಾದ ಉಚ್ಚಾರಣೆ ಮತ್ತು ಪದ ಸಂಗ್ರಹದಲ್ಲಿ ಹಿಂದೆ ಬೀಳುತ್ತೆ ಅಂತ. ಅರೆ ಕಿವುಡುತನವನ್ನು ಹೊಂದಿರತಕ್ಕಂಥ ಮಗು ಸೇಮ್ ಅದೇ ರೀತಿಯ ವಯಸ್ಸನ್ನು ಹೊಂದಿರತಕ್ಕಂಥ ಸಾಮಾನ್ಯ ಮಗುವಿಗಿಂತ ಸರಿಯಾದ ಉಚ್ಚಾರಣೆ ಮತ್ತು ಪದ ಸಂಗ್ರಹದಲ್ಲಿ ಹಿಂದೆ ಬೀಳುತ್ತೆ ಅಂತ. ಅಂದರೆ ಸರಿಯಾಗಿ ಪ್ರೊನೌನ್ಸ್ ಮಾಡ್ತಿರಲ್ಲ, ಅದು ಈ ವರ್ಡನ್ನು ಸ್ಟೋರ್ ಮಾಡೋದ್ರಲ್ಲಿ ಕೂಡ ಹಿಂದೆ ಇರುತ್ತೆ ಅಂತ. ಈ ಸನ್ನಿವೇಶವು ಯಾವುದಕ್ಕೆ ಎಕ್ಸಾಂಪಲ್ಲು ಅಂತ. ಕುಂಠಿತ ಅಭಿವೃದ್ಧಿಗೆ, ನಿಮ್ನ ಬುದ್ಧಿಮತ್ತೆಗೆ, ಅಸಮ ಬೆಳವಣಿಗೆಗೆ ಮತ್ತು ಪೋಷಣೆಯ ಕೊರತೆಗೆ ಅಂತಿದೆ ಇಲ್ಲಿ. ಸೊ 53ನೇದಕ್ಕೆ ಆಯ್ಕೆ ಹೊಂದಿದೆಯಲ್ಲ, ಕುಂಠಿತ ಅಭಿವೃದ್ಧಿಗೆ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ ಅಂತ.
ಪಿಯಾಜೆ ಸಿದ್ಧಾಂತದ ಪ್ರಕಾರ ಇದು ಸಂಜ್ಞಾನಾತ್ಮಕ ಅಭಿವೃದ್ಧಿಯ ಹಂತವಾಗಿರುವುದಿಲ್ಲ ಅಂತ. ಪಿಯಾಜೆಯ ಸಿದ್ಧಾಂತದ ಪ್ರಕಾರವಾಗಿ ಇದು ಸಂಜ್ಞಾನಾತ್ಮಕ ಅಭಿವೃದ್ಧಿಯ ಹಂತವಾಗಿರುವುದಿಲ್ಲ. ತಾತ್ವಿಕ ಸ್ಥಿರಕ್ರಿಯೆ ಹಂತ, ವಾಸ್ತವಿಕ ಸ್ಥಿರಕ್ರಿಯೆ ಹಂತ, ಸ್ಥಿರಕ್ರಿಯೆ ಪೂರ್ವ ಹಂತ, ಹದಿಹರೆಯದ ಹಂತ ಅಂತಿದೆ ಇಲ್ಲಿ. 54ನೇದಕ್ಕೆ ಆಯ್ಕೆ 4 ಇದೆಯಲ್ಲ, ಹದಿಹರೆಯದ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. 55ನೇದು ಕಲಿಕಾ ಪ್ರಕ್ರಿಯೆಯು ಅತಿ ಹೆಚ್ಚು ಸಂಬಂಧಪಟ್ಟಿರುವುದು ಇದರೊಡನೆ ಅಂತ. ಶಿಕ್ಷಕ ವರ್ತನೆ, ಕಲಿಯುವವನ ವರ್ತನೆ, ಜನ್ಮದಾತ ವರ್ತನೆ ಮತ್ತು ಸಹಪಾಠಿ ವರ್ತನೆ ಅಂತ. ಇದಕ್ಕೆ ಆಯ್ಕೆ 2 ಇದೆಯಲ್ಲ, ಕಲಿಯುವವನ ವರ್ತನೆಯ ಮೇಲೆ ಏನಾಗಿರುತ್ತೆ, ಕಲಿಕಾ ಪ್ರಕ್ರಿಯೆಯು ಅತಿ ಹೆಚ್ಚು ಸಂಬಂಧವನ್ನು ಹೊಂದಿರುತ್ತೆ ಆಯಿತಾ. ನೆಕ್ಸ್ಟ್ ಮತ್ತೊಂದು ಭಾಳ ಪ್ರಮುಖವಾದ ಪ್ರಶ್ನೆಯನ್ನು ನೋಡೋಣ ಈಗ ಇಲ್ಲಿ. ಬೋಧನೆ ಮತ್ತು ಕಲಿಕೆಗಾಗಿ ಜಾಗೃತ ಗುಣ ಅನುಬಂಧನ ಮಾರ್ಗವನ್ನು ಪ್ರಪ್ರಥಮವಾಗಿ ರೂಪಿಸಿದಂಥ ಮನೋವಿಜ್ಞಾನಿ ಯಾರು ಅಂತ. ಬೋಧನೆ ಮತ್ತು ಕಲಿಕೆಗಾಗಿ ಜಾಗೃತ ಗುಣ ಮತ್ತು ಅನುಬಂಧನ ಮಾರ್ಗವನ್ನು ಮೊದಲ ಬಾರಿಗೆ ರೂಪಿಸಿದಂಥ ಮನೋವಿಜ್ಞಾನಿ ಜೀನ್ ಪಿಯಾಜೆ, LM ಟರ್ಮನ್, EL ಥಾಂಡೈಕ್, BF ಸ್ಕಿನ್ನರ್ ಅಂತ ಇದೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದು ದಟ್ ಈಸ್ ಆಯ್ಕೆ 4 ಇದೆಯಲ್ಲ, BF ಸ್ಕಿನ್ನರು, ಅದು ರೈಟ್ ಆನ್ಸರ್ ಆಗುತ್ತೆ ಅಂತ. ನೆಕ್ಸ್ಟು ಶೈಕ್ಷಣಿಕ ಮನೋವಿಜ್ಞಾನವು ಮನೋವಿಜ್ಞಾನದ ಕವಲಾಗಿದ್ದು ಕಲಿಕಾ ಪ್ರಕ್ರಿಯೆಗಳು ಮತ್ತು ಕೆಳಗಣ ವಿಷಯಕ್ಕೆ ಸಂಬಂಧಿಸಿದ ಮನೋವೈಜ್ಞಾನಿಕ ಸಮಸ್ಯೆನೇ ಕುರಿತಾಗಿದೆ ಅಂತ. ನೋಡಿ, ಯಾವ ವಿಷಯಕ್ಕೆ ಸಂಬಂಧಪಟ್ಟಂಥ ಮನೋವೈಜ್ಞಾನಿಕ ಸಮಸ್ಯೆನೇ ಕುರಿತಾಗಿದೆ ಅಂತ. ಈಗ ನೋಡೋಣ, ಈಗ ಅದನ್ನು 4 ಆಯ್ಕೆ ಇದೆ. ಶಾಲಾ ಶಿಕ್ಷಣ, ಬೆಳವಣಿಗೆ, ಪರೀಕ್ಷೆ ಮತ್ತು ಬೋಧನೆ ಅಂತ ಇದೆ ಇಲ್ಲಿ. 57ನೇದಕ್ಕೆ ಆಯ್ಕೆ 4 ಇದೆಯಲ್ಲ, ಬೋಧನೆ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. 1910ರಲ್ಲಿ ಎಡ್ವರ್ಡ್ ಲೀ ಥಾಂಡೈಕ್ ಎಂಬಾತನು ಈ ನಿಯತಕಾಲಿಕವನ್ನು ಸ್ಥಾಪನೆ ಮಾಡ್ದ ಅಂತ. ಸೊ 1910ನಲ್ಲಿ ಥಾಂಡೈಕ್ ಅಂತಕ್ಕಂಥವನು ಯಾವ ಒಂದು ನಿಯತಕಾಲಿಕವನ್ನು ಸ್ಥಾಪನೆ ಮಾಡ್ತಾನೆ ಅಂತ. ಇವೆಲ್ಲವೂ ಕೂಡ ಭಾಳ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇವೆಲ್ಲವೂ. ಎಜುಕೇಷನಲ್ ಆ್ಯಂಡ್ ಸೈಕಲಾಜಿಕಲ್ ರಿವ್ಯೂ, ಜನರಲ್ ಆಫ್ ಕ್ಲಿನಿಕಲ್ ಸೈಕಾಲಜಿ, ಜರ್ಮನ್ ಎಜುಕೇಷನ್ನು, ಜನರಲ್ ಆಫ್ ಎಜುಕೇಷನ್ ಸೈಕಾಲಜಿ ಅಂತ ಇದೆ ಇಲ್ಲಿ. ಸೊ 58ನೇದಕ್ಕೆ ಆಯ್ಕೆ 4 ಇದೆಯಲ್ಲ, 1910ರಲ್ಲಿ ಎಡ್ವರ್ಡ್ ಲೀ ಥಾಂಡೈಕ್ ಅಂತಕ್ಕಂಥವನು ಯಾವ ನಿಯತಕಾಲಿಕೆಯನ್ನು ಸ್ಥಾಪನೆ ಮಾಡ್ದ ಅಂದರೆ ಜನರಲ್ ಆಫ್ ಎಜುಕೇಷನಲ್ ಸೈಕಾಲಜಿ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು ಮತ್ತೊಂದು ಭಾಳ ಪ್ರಮುಖವಾದ ಪ್ರಶ್ನೆ ಇದೆ ಇಲ್ಲಿ. ವಿಭಿನ್ನ ವಯಸ್ಸಿನ ಮಕ್ಕಳು ಮಾಹಿತಿಯ ಸಂಘಟನಾ ಯೋಗ್ಯತೆಯಲ್ಲಿ ವ್ಯತ್ಯಾಸ ತೋರಿಸುವುದಕ್ಕೆ ಕಾರಣ ಏನು ಅಂತ. ವಿಭಿನ್ನ ವಯಸ್ಸಿನ ಮಕ್ಕಳು ಅಂತಂದಮೇಲೆ ಅವರು ಈ ಮಾಹಿತಿಯನ್ನು ಸಂಘಟನೆ ಮಾಡ್ತಕ್ಕಂಥ ಒಂದು ಯೋಗ್ಯತೆಯಲ್ಲಿ ಡಿಫ್ರೆನ್ಸನ್ನು ಅವರು ತೋರಿಸ್ತಾರೆ. ಅದಕ್ಕೆ ಏನು ಕಾರಣ ಅಂದರೆ ಪರಿಸರದ ಅಭಾವ, ಅಭಿವೃದ್ಧಿಯ ಅಭಾವ, ಪ್ರಭಾವ, ಮೂಲ ಯೋಗ್ಯತೆಯ ಪ್ರಭಾವ ಮತ್ತು ಬೋಧನೆಯ ಪ್ರಭಾವ ಅಂತಿದೆ ಇಲ್ಲಿ. ಒಂದು ಪರಿಸರದ ಪ್ರಭಾವ, ಇನ್ನೊಂದು ಅಭಿವೃದ್ಧಿಯ ಪ್ರಭಾವ, ಇನ್ನೊಂದು ಮೂಲ ಯೋಗ್ಯತೆಯ ಪ್ರಭಾವ, ಕೊನೆಯದಾಗಿ ಬೋಧನೆಯ ಪ್ರಭಾವ ಅಂತಿದೆ ಇಲ್ಲಿ. ಸೊ ಆಯ್ಕೆ 2 ಇದೆಯಲ್ಲ, ಅಭಿವೃದ್ಧಿಯ ಪ್ರಭಾವ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಜಾಗೃತ ವರ್ತನ ಅನುಬಂಧನ ಮಾರ್ಗವು ಮಾಡುವುದು ಅಂತ ಏನು ಮಾಡುತ್ತೆ ಅಂತ, ಅದು ಪ್ರಚೋದನ ಅನುಬಂಧನೆ, ಬಹುಮಾನ ಅನುಬಂಧನೆ, ಪ್ರತಿಸ್ಪಂದ ಅನುಬಂಧನೆ, ಕಲಿಕೆಯ ಮರಳುವಿಕೆ ಅಂತಿದೆ ಇಲ್ಲಿ. 60ನೇದಕ್ಕೆ ಆಯ್ಕೆ 3 ಇದೆಯಲ್ಲ, ಪ್ರತಿಸ್ಪಂದ ಅನುಬಂಧನೆ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. 61ನೇದು ಕಲಿಕೆಯ ಪ್ರಾರಂಭಿಸಲು ಅಗತ್ಯ ಅಭಿಪ್ರೇರಣೆ ನೀಡುವುದು ಇದರಿಂದ ಸಾಧ್ಯ ಅಂತ. ಬಹುಮಾನ, ಸ್ವಾತಂತ್ರ್ಯ, ಉತ್ತೇಜನ ಮತ್ತು ಅವಕಾಶ ಅಂತ. 61ನೇದಿಲ್ಲ ಆಯ್ಕೆ 3 ಅಂತ, ಉತ್ತೇಜನ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಕಲಿಕೆ ಆರಂಭಿಸಲು ಅಗತ್ಯ ಅಭಿಪ್ರೇರಣೆ ನೀಡುವುದು ಇದರಿಂದ ಸಾಧ್ಯ ಅಂತ. ನೋಡಿ, ಉತ್ತೇಜನದಿಂದ ಮಾತ್ರ ಸಾಧ್ಯ ಆಗುತ್ತೆ ಅಂತ. ಕಲಿಕೆಗೆ ಸ್ಥಾನ ಅಥವಾ ನಕ್ಷತ್ರ ನೀಡುವುದು ಇದಕ್ಕೆ ಉದಾಹರಣೆಯಾಗಿದೆ ಅಂತ. ಕಲಿಕೆಗೆ ಸ್ಥಾನ ಅಥವಾ ನಕ್ಷತ್ರ ನೀಡುವುದು ಇದಕ್ಕೆ ಉದಾಹರಣೆಯಾಗಿದೆ. ಬಾಹ್ಯ ಅಭಿಪ್ರೇರಣೆ, ಆಂತರಿಕ ಅಭಿಪ್ರೇರಣೆ, ಸಾಂಪ್ರದಾಯಿಕ ಅಭಿಪ್ರೇರಣೆ ಮತ್ತು ಕೃತಕ ಅಭಿಪ್ರೇರಣೆ ಅಂತಿದೆ ಇಲ್ಲಿ. 62ನೇದಕ್ಕೆ ಆಯ್ಕೆ 1 ಇದೆಯಲ್ಲ, ಬಾಹ್ಯ ಅಭಿಪ್ರೇರಣೆ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 63ನೇ ಪ್ರಶ್ನೆ ನೋಡೋಣ ಈಗ. ವಿದ್ಯಾರ್ಥಿಗಳಿಗೆ ನೀಡುವ ಅಭಿಪ್ರೇರಣೆ ಎಂದರೆ ಅವರ ಈ ಗುಣವನ್ನು ಹುರಿದುಂಬಿಸುವುದು ಅಂತ. ವಿದ್ಯಾರ್ಥಿಗಳಿಗೆ ನಾವು ಮೋಟಿವೇಟ್ ಮಾಡ್ತಾ ಇದ್ದೀವಿ ಅಂದರೆ ಯಾವ ಗುಣವನ್ನು ಅವರಿಗೆ ಹುರಿದುಂಬಿಸ್ತಾ ಇದ್ದೀವಿ ಅಂತ. ಆಂತರಿಕ ಸಂಪನ್ಮೂಲ, ಸ್ವಯಂ ಸೇವಾ ಚೈತನ್ಯ, ಕಾರ್ಯೋನ್ಮುಕ್ತತೆ, ತಟಸ್ಥ ಬುದ್ಧಿ ಅಂತ. 63ನೇದಕ್ಕೆ ಆಯ್ಕೆ 1 ಇದೆಯಲ್ಲ, ಆಂತರಿಕ ಸಂಪನ್ಮೂಲ ಅಂತ, ಅದು ಸರಿಯಾದ ಉತ್ತರ ಆಗುತ್ತೆ. ಮತ್ತೊಂದು ಪ್ರಶ್ನೆ, ಅಭಿಪ್ರೇರಣೆಯ ಸಮಾಜೀಯ ಕಲಿಕಾ ಸಿದ್ಧಾಂತಗಳು ಅಂತ. ಅಭಿಪ್ರೇರಣೆಯ ಸಮಾಜೀಯ, ಆ್ಯಕ್ಚುಲಿ ಇದು ಸಾಮಾಜಿಕ ಕಲಿಕಾ ಸಿದ್ಧಾಂತ ಅಂತ ಇರಬೇಕು, ಅದನ್ನು ಚೆಕ್ ಮಾಡ್ತೀನಿ ನಾನು. 100% ಅದು ಸಾಮಾಜಿಕ ಕಲಿಕಾ ಸಿದ್ಧಾಂತಗಳೇ. ಅಭಿಪ್ರೇರಣೆಯ ಸಾಮಾಜಿಕ ಕಲಿಕಾ ಸಿದ್ಧಾಂತಗಳು ಈ 2 ಮಾರ್ಗಗಳನ್ನು ಹೊಂದಿಸಿಕೊಂಡಿವೆ ಅಂತ. ಯಾವುದು 2 ಮಾರ್ಗ? ಅದು ವರ್ತನವಾದಿ ಮತ್ತು ಸಂಜ್ಞಾನಾತ್ಮಕ, ಮಾನವೀಯ ಮತ್ತು ವರ್ತನವಾದಿ, ಮಾನವೀಯ ಮತ್ತು ಚಿಕಿತ್ಸಾತ್ಮಕ ಮತ್ತು ಸಂಜ್ಞಾನಾತ್ಮಕ ಮತ್ತು ಶೈಕ್ಷಣಿಕ ಅಂತಿದೆ ಇಲ್ಲಿ. ಸೊ 64ಗೆ ಆಯ್ಕೆ 1 ಇದೆಯಲ್ಲ ಇಲ್ಲಿ, ವರ್ತನವಾದಿ ಮತ್ತು ಸಂಜ್ಞಾನಾತ್ಮಕ ಅಂತ, ಅದು ಸರಿಯಾದಂಥ ಉತ್ತರವಾಗುತ್ತೆ. ಸೊ ನೆಕ್ಸ್ಟ್ ವಿಲ್ ಗೋ ಫಾರ್ವರ್ಡ್. ಸೊ ಮತ್ತೊಂದು ಪ್ರಶ್ನೆ ನೋಡೋಣ ಇಲ್ಲಿ. ದಟ್ ಈಸ್ 65ನೇ ಪ್ರಶ್ನೆ ಇದು. ಮಗುವು ಬೆಳವಣಿಗೆ ವರ್ಷಗಳಲ್ಲಿ ಬದಲಾವಣೆಯನ್ನು ಹೊಂದುತ್ತದೆ ಮತ್ತು ವ್ಯಕ್ತಿಯಾಗಿ ಬದಲಾಗುತ್ತೆ ಅಂತ. ವಯಸ್ಸಿನ ಜೊತೆಗೆ ಶಾರೀರಿಕ ಬದಲಾವಣೆ ಇದರ ಭಾಗವಾಗಿದೆ ಅಂತ. ಅಂದರೆ ಯಾವುದರ ಭಾಗವಾಗಿದೆ ಅಂತ ಆ ಪ್ರಶ್ನೆಯನ್ನು ಓದ್ಕೊಂಡು ನಾವು ಸೂಕ್ತವಾದ ಹೇಳಿಕೆಯನ್ನು ನಾವಿಲ್ಲಿ ಆಯ್ಕೆ ಮಾಡಬೇಕು. ನೋಡಿ, ಇನ್ನೊಂದ್ಸಲ ಓದ್ತೀನಿ ಪ್ರಶ್ನೆ ಏನದನ್ನು. ಮಗುವು ಬೆಳವಣಿಗೆ ವರ್ಷಗಳಲ್ಲಿ ಬದಲಾವಣೆಯನ್ನು ಹೊಂದುತ್ತದೆ ಮತ್ತು ವ್ಯಕ್ತಿಯಾಗಿ ಬದಲಾಗ್ತಾ ಹೋಗುತ್ತೆ. ಅದು ವಯಸ್ಸಿನ ಜೊತೆಗೆ ಶಾರೀರಿಕ ಬದಲಾವಣೆ ಇದರ ಭಾಗವಾಗಿದೆ ಅಂತ. ಯಾವುದರ ಒಂದು ಪಾರ್ಟ್ ಅದು ಅಂತ. ಸಾಮಾನ್ಯ ಅಭಿವೃದ್ಧಿ, ವಿಪರೀತ ಅಭಿವೃದ್ಧಿ, ಅಸಮ ಬೆಳವಣಿಗೆ ಮತ್ತು ಅಸಾಮಾನ್ಯ ಅಭಿವೃದ್ಧಿ ಅಂತ. 65ನೇದಕ್ಕೆ ಆಯ್ಕೆ 1 ಇದೆಯಲ್ಲ, ಸಾಮಾನ್ಯ ಅಭಿವೃದ್ಧಿ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ 66ನೇ ಪ್ರಶ್ನೆ ಈಗ. ಸ್ಕಿನ್ನರ್ನು ಪ್ರತಿಪಾದಿಸಿದಂತೆ ಯಾವುದೇ ಕೃತಿಯ ಬೆನ್ನಲ್ಲೇ ಪ್ರಸನ್ನತೆ ನೀಡುವ ಪರಿಣಾಮ ಬಂದಲ್ಲಿ ಅದು ನೀಡುವುದು ಇದನ್ನು ಅಂತ. ಸ್ಕಿನ್ನರ್ ಪ್ರತಿಪಾದನೆ ಮಾಡದಂತೆ ಯಾವುದೇ ಕೃತಿಯ ಬೆನ್ನಲ್ಲೇ
ಪ್ರಸನ್ನತೆ ನೀಡುವ ಪರಿಣಾಮ ಬಂದಲ್ಲಿ ಅದು ನೀಡುವುದು ಇದನ್ನು. ಶಿಕ್ಷೆ, ಪುನರ್ಬಲನ, ಧೈರ್ಯಹೀನತೆ ಮತ್ತು ತಿರಸ್ಕಾರ ಅಂತಿದೆ. 66ನೇದಕ್ಕೆ ಆಯ್ಕೆ 2 ಇದೆಯಲ್ಲ, ಪುನರ್ಬಲನ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ ಅಂತ. ಶಿಕ್ಷಕರು ವಿದ್ಯಾರ್ಥಿಯನ್ನು ಇಚ್ಛಿತ ಕಲಿಕಾ ಹವ್ಯಾಸಗಳ ಎಡೆಗೆ ಪರಿಣಾಮಕಾರಿಯಾಗಿ ನಡೆಸಬಹುದು, ಅದು ಹೀಗೆ ಅಂತ. ಸೊ ಯಾವ ರೀತಿ ಅಂತ, ಅದು ಶಿಕ್ಷಕರು ವಿದ್ಯಾರ್ಥಿಯನ್ನು ಇಚ್ಛಿತ ಕಲಿಕಾ ಹವ್ಯಾಸಗಳ ಎಡೆಗೆ ಪರಿಣಾಮಕಾರಿಯಾಗಿ ನಡೆಸಬಹುದು, ಅದು ಹೀಗೆ ಹೆಚ್ಚು ಕಲಿಕಾ ಅವಕಾಶಗಳಿಂದ. ಅಂದರೆ ಯಾವ ರೀತಿಯಾಗಿ ಅವರು ಪರಿಣಾಮಕಾರಿಯಾಗಿ ನಡೆಸಬಹುದು ಅಂತ, ಕಲಿಕಾ ಹವ್ಯಾಸಗಳ ಕಡೆಗೆ ಅಂತ. ಜನ್ಮದಾತರಿಗೆ ವರದಿ ಮಾಡುವುದರಿಂದ, ಪುನಃ ಪುನಃ ಕಲಿಕೆಯ ಕವಾಯತು ಮಾಡಿಸುವುದರಿಂದ, ಕಲಿಕೆಯ ಸ್ಥಾನವನ್ನು ಗುರುತಿಸಿ ಉತ್ತೇಜನವನ್ನು ನೀಡುವುದರಿಂದ ಅಂತ. 67ನೇದಕ್ಕೆ ಆಯ್ಕೆ 4 ಇದೆಯಲ್ಲ, ಕಲಿಕೆಯ ಸ್ಥಾನವನ್ನು ಗುರುತು ಮಾಡಿ ಉತ್ತೇಜನ ನೀಡುವುದರಿಂದ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ಇಲ್ಲಿಗೆ ಶೈಕ್ಷಣಿಕ ಮನೋವಿಜ್ಞಾನದ 11ನೇ ಮಾದರಿ ಪ್ರಶ್ನೆ ಪತ್ರಿಕೆ ಇರತಕ್ಕಂಥ ಸುಮಾರು 34 ಪ್ರಮುಖ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನಾವಿಲ್ಲಿ ತಿಳ್ಕೊಂಡಿದ್ದಾಗಿದೆ. ಇನ್ನೂ ಒಂದು 4-5 ಕ್ವೆಶ್ಚನ್ ಪೇಪರ್ಸ್ ಇದೆ, ಅದನ್ನು ಬಿಡಲ್ಲ ನಾನು. ಸೊ ಈಗ 11 ಇದು ಅಂದರೆ ನೋಡೋಣ, ಸಾಧ್ಯ ಆದರೆ ಒಂದು 20 ಮಾದರಿ ಪ್ರಶ್ನೆಯನ್ನು ಬೆಳೆಸ್ಬಿಟ್ರೆ ನಿಮಗೆ ಸುಮಾರು 500ರಿಂದ 600, ಸುಮಾರು ನಿಮಗೆ ಹೆಚ್ಚು ಕಡಿಮೆ 800 ಪ್ರಶ್ನೆಗಳ ನಿಮಗೆ ಪರಿಚಯ ಆಗುತ್ತೆ. ಖಂಡಿತವಾಗಲೂ ಆ 800 ಪ್ರಶ್ನೆಗಳಲ್ಲಿ ಭಾಳ ಪ್ರಮುಖವಾದ ಪ್ರಶ್ನೆಗಳು ಎಲ್ಲವೂ ಆಗಿದ್ದು, ಸೊ ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ಅವೆಲ್ಲವೂ ಕೂಡ ರಿಪಿಟೇಷನ್ ಆಗ್ತಕ್ಕಂಥ ಸಾಧ್ಯತೆ ಅಂತೂ ಇದ್ದೇ ಇರುತ್ತೆ. ಸೊ ಅದಕ್ಕಾಗಿ ನಾವು ಇಷ್ಟು ಪ್ರಯತ್ನಪಟ್ಟು ಈ ಒಂದು ಮಾದರಿ ಪ್ರಶ್ನೆಗಳನ್ನು ಬಿಡಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಿರುವಂಥದ್ದು. ಸೊ ದಯಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ, ನಿಮ್ಮ ಟೆಲಿಗ್ರಾಮ್ ಗ್ರೂಪ್ಸ್ ಆಗಲಿ, ವಾಟ್ಸಪ್ ಗ್ರೂಪ್ಸ್ ಆಗಲಿ, ನಿಮ್ಮ ಫೇಸ್ಬುಕ್ ಗ್ರೂಪ್ಸ್ ಆಗಲಿ, ಎಲ್ಲ ಎಜುಕೇಷನ್ ಗ್ರೂಪ್ಸ್ಗೂ ನೀವು ಶೇರ್ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಈ ಒಂದು 11ನೇ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ವಿಡಿಯೋ ಸರಣಿಯನ್ನು ನೀವು ವಾಚ್ ಮಾಡೋದಕ್ಕೆ ಧನ್ಯವಾದ. ಥ್ಯಾಂಕ್ಸ್ ಅಗೇನ್.